ಗೈಸ್, ತಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು ದಿನ ಆಗಿತ್ತು ನಾವು ವಿಡಿಯೋಸ್ ಅಪ್ಲೋಡ್ ಮಾಡೇ ಇರಲಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸನಾ ಬ್ಲಾಗ್ಸ್. ಯಾಕೆ ಏನಾಯ್ತು? ಇವಳಿಗೆ ನಾನು ಬರ್ತೀನಿ ಬಿಡು ಅಂತ ಹೇಳ್ತಾ ಇದ್ದಾಳೆ. ಇವಳು ಬರ್ತೀನಿ. ಅವಳಿಗೆ ನಾ ಏನಾದರೂ ಮಾತಾಡ್ತಾ ಇದ್ರೆ, ಹಿಂಗೆ ವಾಕಿಂಗ್ ಮಾಡ್ತಾ ಇದ್ರೆ ಅವಳಿಗೆ ಬಿಡು 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 ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಕೂಗ್ತಾ ಇದ್ದಾಳೆ, ನಾನು ಬಿಡು ಬಿಡು ಅಂತ ಹೇಳ್ತಾ ಇದ್ದಾಳೆ. ಎಂತ ಬೇಕು ನಿಂಗೆ? ಬರ್ತೀಯಾ? ಗೊಂಬೆ ಬರ್ತಾಳಂತೆ ನನ್ನ ಜೊತೆಗೆ ಅವಳು. ನಾ ಈ ಕಡೆ ಬಂದರೆ ಸಾಕು ಮತ್ತೆ ಶುರು ಮಾಡ್ತಾ ಇದ್ದಾಳೆ. ಅಂದರೆ ಏನು ಗೊತ್ತಾ, ಇವ್ರನ್ನೆಲ್ಲ ನಾವು ಮಾತಾಡ್ಸ್ಬಾರ್ದಂತೆ. ಇವಳು ಇವನ್ನ ನಾ ಮಾತಾಡ್ಸ್ಬಾರ್ದಂತೆ. ಇಲ್ಲಿ ಬಂದ ತಕ್ಷಣನೇ ಕೂಗಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಹೋದ್ರೆ ಸಾಕು ಇವನು ಕೂಗ್ತಾ ಇದ್ದಾನೆ, ನಾನು ಬಿಡು 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 ಅಂತಂದು. ಇವನ್ ಏನಮ್ಮ ಏನು ಬೆಳಗ್ಗೆ ಎಷ್ಟೇ ಬಿಟ್ಟಿದ್ದ ತಾನೆ? ಮತ್ತು ಕೆಲವರಿಗೆ ಡೌಟ್ ಇದೆ, ಹವ್ಯಕ ಆ ಭಾಷೆ ಮಾತಾಡೋದಿಲ್ವಾ ಅಂತಂದು. ಇಲ್ಲ, ಕರ್ನಾಟಕದಲ್ಲಿ ಎಲ್ಲರೂ ವೀಡಿಯೋಸ್ ನೋಡ್ತಾರಲ್ವಾ, ಅಂದರೆ ನೋಡಬಹುದು ಅಂತಂದು. ಹವ್ಯಕ ಭಾಷೆ ಕೆಲವೊಬ್ಬರಿಗೆ ಆ ಕಡೆದೆಲ್ಲ ಗೊತ್ತಾಗಲ್ಲ ಅಂತಂದು ನಾ ಈ ಥರ ಭಾಷೆ ಯೂಸ್ ಮಾಡ್ತೀನಿ. ಬೇಸಿಕ್ಲಿ ನಾವು ಮನೆಯಲ್ಲಿ ಹವ್ಯಕ ಭಾಷೆನೇ ಮಾತಾಡೋದು. ನಮ್ಮ ಕೊಟ್ಟಿಗೆ ಅತ್ತೆ ಕೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ತೊಳ್ಕೊಡ್ಲಾ ಅತ್ತೆ? ಬಿಚ್ಕೊ ಬಂದಿದ್ದು ನೋಡಿ ಅತ್ತೆ, ಅಲ್ಲಿ ಬೋನ್ ಒಳಗೆ ಹಾಕಿದ್ನಲ್ಲಿ ಅವಾಗ. ಹೋದೇನಿ. ಮೊದಲೆಲ್ಲ ಇಲ್ಲೆಲ್ಲ ಇತ್ತು ದನ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇತ್ತು, ಮತ್ತು ಆ ಸೆಕ್ಷನ್ನು ಆ ಕಡೆ ಎಲ್ಲ ಫುಲ್ ಇತ್ತು. ಎಷ್ಟಿತ್ತತ್ತೆ? 45 50 ಹಾಲೆಲ್ಲ ಮಿಷನಲ್ಲೇ ಕರಿತಿದ್ದದ ಅಲ್ದತ್ತೆ? ಹಾಲು ಕರಿ ಮಿಷನ್. ಇಲ್ಲಿ ಪೈಪ್ ಇದು ತೆಗ್ದು ಹಾಕಿದ ಅಲ್ದತ್ತೆ? ಕೈಯಲ್ಲೇ ಕರೆದ ಕೈಯಲ್ಲೇ ಕರೆದಾರ ಮಕ್ಕಳು, ಮತ್ತೆ ವ್ಯಾಯಾಮ ಮಾಡ್ತಾರೆ ಕೈಯಲ್ಲಿ. ಇದು ನೋಡಿದೆ, ಇಲ್ಲಿ ಇದೆ ಹಿಂಗೆ, ಇದು ಸಿಕ್ಕಾಗ್ತಾ ಇದೆ. ಹಿಂಗೆ ಸಿಕ್ಕಾಗ್ತದೆ, ಇದು ತೆಗೆಯಬೇಕಾಗ್ತಿದೆ. ಇದಕ್ಕೆ ರೌಂಡ್ ಇತ್ತು ನೋಡಿ, ಇಲ್ಲಿ ಈ ರೌಂಡ್ ಅನ್ನ ಇಲ್ಲಿ ಸಿಕ್ಕಾಗ್ತವೆ. ಇದು ಸಣ್ಣ ಆಕಳು, ಚೈನ್ ಜಾಸ್ತಿ ಉದ್ದ ಆಗ್ತದೆ. ಯಾಕಂದ್ರೆ ಇದು ಇಲ್ಲಿ ಸರಿಯಪ್ಪ ಹಿಂಗೆ ಹಾಕ್ತಿದ್ದು. ಎಲ್ಲಾ ದನಕ್ಕೂ ಮೇಲೆ ಇದೆ, ಇಲ್ಲಿ ಬೋಲ್ಟ್ ಇದ್ರು ಅದಕ್ಕೆ ಈ ರಿಂಗ್ ಹಾಕ್ತವೆ ಸಿಕ್ಕಿ. ಅದು ಇದ್ರ ಹಿಂಗೆ ತಿರ್ಸಿಬಿಟ್ರೆ ಇದನ್ನ ಹಿಂಗೆ ತಿರ್ಗಿಸೋದಿತ್ತು. ಹಿಂಗೆ ತಿರುಗಿಸೋದು, ತಿರುಗಿಸಿದೆ ಅದಷ್ಟು 10 ದನ ಒಂದೇ ಸಲ ಬಿಡು ನಡಿಲೆ. ಕಟ್ಟಕ್ಕಿದ್ರೆ ಮಾತ್ರ ಒಂದು ಕಟ್ಟವು, ಬಿಡಕ್ಕಿದ್ರೆ ಒಂದೇ ಸಲ 10 ದನ ಬಿಡು. ಅವಾಗೆಲ್ಲ ಹಿಂಗೆ ಒಂದೇ ಸಲ ಬಿಡಲಾಗ್ತದೆ. ಆ ಸಿಸ್ಟಮ್ ಅಲ್ಲಿ ಇರ್ತಾರೆ. ನಮ್ಮಲ್ಲಿ ಮೇಲ್ ಬಿಡುವಾಗಿಲ್ಲ, ಮೇಲ್ ಬಿಟ್ಟಿದ್ದಿದೆ. ಇದತ್ತೆ ಇದು ಲೂಸ್ ಅಪ್ಪದು ಮಡಿಕೊಂಡ್ರೆ ಕೆಳಗೆ ಹೋಗ್ತೀವಿ, ಮಡಿಕೊಂಡಾಗ ಕೆಳಗೆ ಹೋಗ್ತೀವಿ. ಎದ್ದು ಕೂಡ ಮೇಲೆ ಹೋಗ್ತೀವಿ. ಅಂದ್ರೆ ಕುತ್ತಿಗೆ ಮೇಲೆ ಆಗ್ತಿಲ್ಲ, ಕುತ್ತಿಗೆ ಮೇಲೆ ಭಾರ ಬೇಕು. ಇದು ಮೊದ್ಲಿಂದಾನೇ ಇತ್ತತ್ತೆ ಇದು ಏರ್ ಪ್ರೆಷರು? ಮೊದಲೆಲ್ಲ ಹಾಗಂದ್ರೆ ಪೈಪಿಂದಲೇ. ಎಷ್ಟು ಲೀಟ್ರ್ ಹಾಲು ಕೊಡ್ತಿದ್ರಿ ಅತ್ತೆ ಹೊನ್ನಾವರಕ್ಕೆಲ್ಲವ? 250 ಲೀಟ್ರು ದಿನಕ್ಕೆ?
ಮಾಡೋದು ರೂಢಿ ಇದ್ದಿತ್ತು ಅದು. ಹ್ಮ್ ಚಲೋ ಮಾಡ್ತಿದ್ದೆ ಅಲ್ಲಿಂದ ತಂದು ಹಾಕೋದಿತ್ತು ಅಲ್ಲಿ. ಇದೆಲ್ಲ ನಾನು ಇಲ್ಲಿ ಲೋಕಲ್ ಐತೆ, ನೀವು ಇದ್ದೀರ ನಿಮಗೆ ಇರೋ ಇದ್ರ ನಿಮ್ದೇ ಓನ್ ಪ್ಲಾನ್ ಅತ್ತೆ ಇದು ಎಲ್ಲ ಪ್ಲಾನ್ ನಿಮ್ದೇ ಇಷ್ಟಿಷ್ಟೇ. ಇಂಜಿನಿಯರ್ ಅಲ್ಲ ಇಲ್ಲ, ಗಾಂಧಿ ಡಿಸೈನ್ ಮಾಡ್ಕೊಟ್ಟದ್ದು ಅಷ್ಟೇ ಇಂಜಿನಿಯರ್. ಮತ್ತು ಅದಕ್ಕೆ ಉದ್ದ ಹಿಂಗೆ ಇರೋದು ಇರೋ ನಾನು ಹೇಳಿದೆ. ಬಟ್ ನಾವು ಅದಕ್ಕೆ ನೋಡ್ಕೊಂಡ್ಬಂದಿದ್ದೆ, ಅಷ್ಟೇ ಎಲ್ಲ ಮಾಡ್ಕೊಂಡು ಹಾಕ್ತಿದ್ದೆ. ಹೀಗೆ ಇದ್ದು ನೋಡ್ಕೊಂಡ್ಬಂದಿದ್ದೆ. ಉಪ್ಪಲ್ಲಿ ನೀರಿನಲ್ಲಿ ವೇದಾಯಗಳು ಮಾಡಿದ್ದೆ. ಅವ್ರ ಮನೆಗೆ ಹೋಗಿ ಯಾವ ಥರ ಇದ್ದು ನೋಡ್ಕೊಂಡ್ಬಂದಿದ್ದೆ. ಇದು ಮಾತ್ರ ಹೇಳಿ ನೆನಪು ಹೆಲ್ತ್ ಒಂಬತ್ತು ನಿಮಿಷ ಇರೋದು ಕುತ್ತಿಗೆ ಎಲ್ಲ ಅದ್ರ ಮರ ನೆನಪು ಇರ್ತದೆ. ಬಾಕಿ ಇದೆಲ್ಲ ನೆನಪು ಇರ್ತದೆ. ಅಷ್ಟು ಅಳತೆ ಎಲ್ಲ ಏನು ಮಾಡ್ಕೊಪ್ಲಕ್ಕ ನೋಡೋಲ್ಲ. ಹಿಂಗೆ ನೋಡ್ಕೊಂಡು ಕೊಟ್ಟಿಗೆ ನೋಡ್ಕೊಂಡು ಹೀಗೆ ಮಾಡೋದು ಇಂಜಿನಿಯರ್ ಹೇಳಕ್ಕಿದ್ರೆ ನಾನೇ ಹೇಳಿದ್ದೆ ಇಷ್ಟಿದ್ದು ಇರೋವು ಹಿಂಗೆ ಮಾಡೋಕ್ಕಿದ್ರು ನಾನು ಹೇಳ್ತಿರೋದು ಹಿಂಗೆ ಇರೋದು ಏನು ಮಾಡ್ತಿದ್ದೆ ಇಷ್ಟೇ ಇರೋದು. ಅಂದರೆ ಉಪಸ್ಥಿತಿ ಮಾಡ್ತೀವಿ ಎಲ್ಲ ಕಷ್ಟರಿ ಗೊತ್ತಿರ್ತೀವಿ ಅದು. ಇಲ್ಲಿ ಕುಂಟ 16 ವರ್ಷದಲ್ಲಿ ನಾನೇ ಫಸ್ಟ್ ಈ ಥರ ಮಾಡಿದ್ದೆ. ಯಾರು ಮಾಡಿದ್ದೆ ಈ ಥರ ನೀವು ಕೆಲವರು ಮಾಡಿದ್ದೆ. ಆವಾಗ ನಾವು ಅದಕ್ಕಾಗಿ ಈಗ 16-17 ವರ್ಷದಿಂದ ಯಾರು ಮಾಡಿದ್ವಿ. ಹಾಗಂದ್ರೆ ಎಷ್ಟು ವರ್ಷ ಆಯ್ತತ್ತೆ ಇದು ಕಟ್ಟಿ ಕೊಟ್ಟಿಗೆನ? 18 ವರ್ಷ. 18? ಪುಟ್ಟ ಬಣ್ಣ ಮಾಡ್ತಾರೆ. ಅವ್ನು ಬರೋಷ್ಟೊತ್ತಿಗೆ 50 ಜನ ಮಾಡಿಡುವಮ್ಮ, ನಾ ಬರೋಷ್ಟೊತ್ತಿಗೆ ಹೇಳಿದ್ದ. ಅದಕ್ಕೆ ನಾನು ಖರ ಎಲ್ಲ ಸಾಕು ರೋಮಂತ ಹಾಕಿದ್ದೆ. ಸಾಕು 50 ಜನ ಮಾಡಿಟ್ಟಿದ್ದೆ ಅವ್ನು ಬರೋಷ್ಟೊತ್ತಿಗೆ. ಆತಲ್ಲ ಅವ್ರು ಬರೋಷ್ಟೊತ್ತಿಗೆ ಕಡೆ ರೇಟೆಲ್ಲ ಹೆಚ್ಚಾತಲ್ಲ, ಎಲ್ಲ ಹೆಚ್ಚು ಹಿಂದಿ ರೇಟು ಹಿಂದಿನ ರೇಟು ಎಲ್ಲ ಹೆಚ್ಚಾಗುತ್ತೆ. ಹಾಲು ಪಗಾರು ಇದ್ರಲ್ಲೇ ಹಾಲು ಕರೆ 2 ಇತ್ತಲ್ಲ ಅತ್ತೆದು? ಹೌದು. ಒಂದು ಸಲಕ್ಕೆ 2 ಹಾಕಿದ್ರೆ ಹಾಕ್ತಿದ್ದೆ. ಇದು ಕೈಯಲ್ಲಿ ಕರಿಯೋದು ಆರಾಮ ಅನ್ಸ್ತತಿ, ಮಿಷನ್ ಹಾಕೋದು ಆರಾಮ? 1 ಜನ 2 ಜನ ಇದ್ರೆ ಕೈಯಲ್ಲಿ ಕರಿಯೋದು ಆರಾಮ. ದನಕ್ಕೂವ ದನಕ್ಕೆ 2 ನೀರು. ಇದೇನು ಅದಕ್ಕೆ ಹಿಂಗೆ ಒತ್ತದಂಗೆ ಆ ಥರ ಆಗ್ತಿಲ್ಲ? ನಾವು ಹೆಂಗೆ ಕರ ಹೆಂಗೆ ಹಾಲು ಕುಡ್ತಿದ್ದೆ ಮಾಡಿ ಹಂಗೆ ಕರ ಹಾಲು ಕುಡ್ದಂಗೆ ಆಗ್ತಿದೆ. ಏರು ಎಳ್ಕೊಂಬರ್ರಿ ಮಾಡಿ ಆರಾಮ ಅನ್ಸ್ತವೆ. ಆರಾಮ ಏರಿದಾರ. ಅಷ್ಟು ಜನ ಇಲ್ಲಿ ಬಂದವರು ನೋಡು ಬಿಟ್ಟಿದ್ದಾರೆ. ಅಷ್ಟು ಜನ ಇಲ್ಲಿ ಬಂದವರೆಲ್ಲ ಕೇಳ್ತಿದ್ದಾರೆ ರಸ್ತೆ ಬೀದಿನ ಹಾಕಿದ್ರೆ ಎಂಟು ಆಗ್ತಿದೆ. ಕಿರಿಕಿರಿಯಾಗ ಮದ್ದಕ್ಕೆ ಕಟ್ಟೋದಿಟ್ರೆ ಅದು ಹಾಕಿರೋದ್ರಿಂದ ತೊಂದರೆ ಇದೆ. ನಾವು ಕರೆದ್ರೆ ಹಿಂಗೆ ಹಂಗೆ ಕರೆದ್ರೆ ಇನ್ನೂ ಈಗ ಹೇಳೋದು ಇದೇ ಆರಾಮ ಆಗ್ತಂಗಂದ್ರೆ ಇನ್ನೂ ಆರಾಮ. ಒಂದು ಜನ 2 ಜನ ದನ ಇದ್ರೆ ಅದು ಫ್ಯಾನ್ ತೊಳೆಯೋವು, ಪೈಪೆಲ್ಲ ತೊಳೆಯೋವು, ಕೈಯಲ್ಲಿ ಕರೆದ್ರು ಆರಾಮ. ಜಾಸ್ತಿ ಜನ ಇದ್ದಾಗಲ್ಲ ಸಲ ಈ ಏರ್ ಪ್ರೆಷರಲ್ಲೂ ಅಷ್ಟೇ ಅಲ್ಲತ್ತೆ, ಕಡಿಮೆ ನೀರು ಸಾಕು, ಕ್ಲೀನ್ ಆಗ್ತಲ್ದ ಬೇಗ. ಎಲ್ಲ ಬಿಡಿಯಲ್ಲೆಲ್ಲ ಕುತ್ಕೊಂಡಿಲ್ಲ. ಮತ್ತು ದನ ಹಾಲು ತೊಗೊಳ್ಬೇಕು. ಅದಕ್ಕೆ ಬ್ರೆಶ್ಗಳು ಒಟ್ಟು ಸಿಕ್ಕೋವು. ಇದರಿಂದ ಈ ಪ್ರೆಷರ್ ಹಾಕ್ಬೇಕು. ಎಕ್ಸಸೈಸ್ ಎಲ್ಲ ಮಸಾಜ್ ಮಾಡ್ದಂಗೆ ಆಗ್ತದೆ. ಈಗ ಸ್ವಲ್ಪ ಪ್ರೆಷರ್ ಹೋಗ್ತಲ್ಲ, ಮಸಾಜ್ ಮಾಡ್ದಂಗೆ ಆಗ್ತದೆ. ಈ ಮನುಷ್ಯನ ಮೈಕೈ ನೋವಾದ್ರೆ ಮಸಾಜ್ ಮಾಡ್ಬೇಕು. ಹಂಗೆ ದನಕ್ಕೆ ಇದರಿಂದ ಮಸಾಜ್ ಮಾಡ್ದಂಗೆ ಆಗ್ತದೆ. ಚಲೋ ಆರಾಮ. ನೀನು ಹಾಕು, ಕಡಿಮೆ ನೀರು ಸಾಕು ಅಲ್ದಾತು. ಮತ್ತೆ ಗುಡ್ಸ ಸಗಣಿ ಇದು ಮಾಡ ಅನ್ನೋದು ಇರ್ತಿಲ್ಲ. ಮೈ ಸಿಕ್ಕವು, ಗುಡಿಸವು, ಮತ್ತು ಪಾಯ್ಕೆ ನೀರು ಹಾಕೋದು ಅದೆಲ್ಲದೂ ಒಂದೇ ಸ್ಥಳ ಆಗುತ್ತೆ. ಈ ಕಡೆ ಎಲ್ಲ ಇತ್ತತ್ತೆ ದನ, ಇಲ್ಲಿನೂ ದನ ಇತ್ತು ಈ ಕಡೆ. ಒಂದು ವರ್ಷ ಇತ್ತು, ಹೊರಗಿದ್ದಿತ್ತಿಲ್ಲ. ಅದೇ ಈ ಲೈನಲ್ಲೆಲ್ಲ ಇತ್ತು ಈ ಕಡೆ ಎಲ್ಲ. ಆ ಬಿಳಿ ದನ ಎಲ್ಲ ಅದು ಗೇರ್ ಸೊಪ್ಪದಿಂದ ಬಂದು ಒಬ್ಬನ್ ತಗೊಂಡು ಹೋಗಿದ್ದ ನೋಡಿ. 14 ಇತ್ತು ನಾ ಬಂದಾಗತ್ತೆ, 14 ಇತ್ತು. ಮನೆ ನೋಡ್ಲು ಬಂದಾಗ ಮಾಮನ ಹತ್ರ ಹೇಳ್ತಾ ಇದ್ರಿ ನೋಡಿದ್ದೆ 14 ಇತ್ತು. ಇದು ಈಗ ಎಷ್ಟು ದಿನ ಬರ್ತತೆ ಇದು ಒಂದು ಚೀಲ?
ಒಂದು ದನಕ್ಕೆ ದಿವಸಕ್ಕೆ 6 kg ಹಾಕ್ತೇವೆ. ಎಷ್ಟು ದನಕ್ಕೆ? ಟೋಟಲ್ ಹಿಂಡಿ 6 kg ಹಾಕ್ತೇವೆ ದನಕ್ಕೆ. ಅಂದರೆ ಹಾಲು ಕೊಡೋದಕ್ಕೆ 6 kg ಹಾಕಲೇಬೇಕು. ಹಾಲು ಕೊಡ ಹಾಕ್ತೀವಿ. ಇವಕ್ಕೆಲ್ಲ ದಿವಸಕ್ಕೆ ಒಂದು 2 kg ಅದು ಕೊಡ್ತೀವಿ. ಹಿಂಡಿನೂ ಮತ್ತೆ ಇದು ಹಸಿ ಕಾಳು ಹಿಂಡಿ ಮತ್ತು ಜೋಳ ಸರಿ ಅದಕ್ಕೆ ಸಮನೇ ಕೊಡವು. ಇಲ್ಲ ಹಸಿ ಕಾಳು ಹಿಂಡಿ ಕಡಿಮೆ ಕೊಡೋದು. ಅದಾದರೆ ಜಾಸ್ತಿ ಕೊಡೋದು. ಒಂದು 25% ಮಾತ್ರ ಕೊಡೋ ಹಸಿ ಕಾಳು ಹಿಂಡಿ. 75% ಜೋಳ ಸರಿ ಕೊಡೋದು. ಹಸಿ ಕಾಳು ಹಿಂಡಿ ಹೆಚ್ಚಿಗೆ ಕೊಟ್ಟರೆ ದಪ್ಪ ಆಗ್ತಾವೆ. ಫ್ಯಾಟ್ ಜಾಸ್ತಿ ಇರ್ತೀವಿ, ದಪ್ಪ ಇರ್ತೀವಿ ಕಡೆಗೆ. ಹೀಟಿಗೆ ಗೊತ್ತಾ ಮನುಷ್ಯರಂಗೆ ಅಲ್ದಾತೆ ಇವು ಎಲ್ಲವ. ಫ್ಯಾಟ್ ಇದ್ರೆ ದಪ್ಪ ಕಟ್ಟುದು ಲೇಟ್ ಆಗ್ತು. ಅಲ್ಲ ಲೇಟ್ ಆಗ್ತಿಲ್ಲ, ದಬ್ಬನೇ ಕಟ್ತಿಲ್ಲ. ಫ್ಯಾಟ್ ಜಾಸ್ತಿ ಆಗ್ತದೆ. ಫ್ಯಾಟ್ ಜಾಸ್ತಿ ಆಗ್ತಂದ್ರೆ ದಬ್ಬ ಕಟ್ತೀವಿ ಇಲ್ಲ. ಹೀಟಿಗೆ ಗೊತ್ತಾ ಅದ್ರ ದಬ್ಬ ಕಟ್ತೇ ಇಲ್ಲ. ಹಸಿ ಕಾಳು ಜಾಸ್ತಿ ಕೊಡ ಅವ್ರ ಮೈ ಶೈನಿಂಗ್ ಇರ್ತದೆ. ಅದು ಏನು ಶಕ್ತಿ ಸ್ವಲ್ಪ ಬೇಕಾ ಅದಷ್ಟೇ ಕೊಡೋದು. ಅಷ್ಟೇ ಫ್ಯಾಟ್. ಜರ್ಸಿ ಇತ್ತತ್ತೆ ಮೊದಲು. ಜರ್ಸಿ ಎಚ್ ಎಫ್ ಇದೆಲ್ಲ ಎಂತ? ಇದೆಲ್ಲ ಮಿಕ್ಸ್. ಅದು ಸಾಯಿವಾಲ ಎಚ್ ಎಫ್ ಇತ್ತು ಅದರಿಂದ. ಮತ್ತು ಜರ್ಸಿ ನಗರ್ 2-3 ಕ್ರಾಸ್ ಇದೆ. ಎಚ್ ಎಫ್ ಜರ್ಸಿ ಕ್ರಾಸ್ ಇದಕ್ಕೆ ಕಡಿಮೆ ಮಲೆನಾಡು ಗಿಡ್ಡ ಕೊಟ್ಟ ಅಥವಾ ಸಾಯಿವಾಲ ಕೊಟ್ಟ. ಸಾಯಿವಾಲ ಕೊಟ್ಟದಾಗಬೇಕು. ಮತ್ತೆ ಮೊದಲು ಎಮ್ಮೆದು ಹೇಳ್ತಿದ್ರಲ್ಲ. ಎಣ್ಣೆಗಿತ್ತು. 2-3 ಎಣ್ಣೆ ಇತ್ತು. 1 ಎಣ್ಣೆಗಿತ್ತು. ಅದಕ್ಕೆ ಎಲ್ಲ ಹೇಳ್ತಾರನೇ ಹಾಕೋದು. 3 ಎಣ್ಣೆ ಇತ್ತು. 3 ಎಮ್ಮೆ ಇತ್ತಾ? ಅಂದರೆ ಅದು ಕರ್ಗೋದಕ್ಕಾಗಲ್ಲ. 3 ಇತ್ತು. ಅಂದರೆ ಅಲ್ಲೊಂದು ಕಟ್ತಿದ್ದ ಎಮ್ಮೆಗೆ, ಕಡೆಗೆ ಇಲ್ಲೊಂದು ಕಟ್ತಿದ್ದ. 2 ಎಮ್ಮೆ ಅದು ಮಕ್ಕಳ ಥರ ಹಾಕೊಳ್ಳೋದ್ರಿಗೆ ದೊಡ್ಡ ಎಮ್ಮೆ ಕೊಟ್ಬಿಟ್ಟಾರೆ. 2 ಆದ ಕಡೆಗೆ. ಈಗ ಎಮ್ಮೆ ಎಲ್ಲರಿಗೂ ಕೊಡ್ತಾತೆ? ಇಲ್ಲ, ಅದು ಒಂದಿಬ್ಬರು ರೂಢಿ ಹಾಕಿದ್ರೆ ಅವಕ್ಕೆ ಮಾತ್ರ. ಯಾರಿಗಾರು ಒಬ್ರಿಗೆ ರೂಢಿ ಆಯ್ತು ಅಂದ್ರೆ ಅವರೇ ಕರಿಯವಲ್ದ. ಆದ್ರೆ ಒಂದೊಂದ್ಸಲ ಕಷ್ಟ ಅಲ್ದಾತೆ. ಎಲ್ಲರೂ ಹೋಗಿ ಬಂದ್ರೆ ಅವೇ ಬಂದು ಕರಿಯ ಅಂದ್ರೆ. ಹೌದು, ಅದಕ್ಕೆ ಕೊಟ್ಬಿಟ್ಟ ಕಡೆಗೆ ಎಣ್ಣೆ. ಎಣ್ಣೆ ಸ್ವಲ್ಪ ಹಂಗೆ ಒಬ್ಬರೇ ಇರಬೇಕು. ಈಗ ನಾನೇನು 2-3 ಜನ ಕರೆಯೋದಿರ್ತದೆ. ಒಬ್ಬರೇ ಇರ್ತಾರೆ. 2 ಜನ ಕರೆಯೋದು ರೂಢಿ ಮಾಡ್ಕೊಳ್ಳುತ್ತೆ. ಈಗ ಒಬ್ಬೊಬ್ರಿಗೆಲ್ಲರೂ ಒಬ್ಬರೇ ಇರ್ತದೆ. ಎಲ್ಲರೂ ಹೋಗಿ ಬಂದ್ರೆ ಸುಸ್ತಾಗ್ತು ಹೇಳಿ ಇರ್ತಿಲ್ಲ, ಬಂದು ಅವರೇ ಕರಿಯ. ಅದಕ್ಕೆ ಕಡೆಗೆ ಎಣ್ಣೆ ಕೊಟ್ಬಿಟ್ಟು ನನ್ನ ಕೈ ನೋವು ಕಾಲು ನೋವೆಲ್ಲ ಶುರುವಾಗ್ತಲ್ಲ. ಅದಕ್ಕೆ ಎಣ್ಣೆ ಕೊಟ್ಬಿಟ್ಟು ಚಿಕನ್ ಕರಿ ಅಂತ ಕೊಡ್ತಿರ್ತೀನಿ. ಚಿಕನ್ಗೆ ಆಕಳು ನೋಡ್ಕೊಳ್ಳೋವಲ್ಲ, ಅದು ಎಲ್ಲ ಕೆಲಸ, ತೋಟದ ಕೆಲಸ. ಹೌದು, ಆಕಳಿಗೆ ಎಲ್ಲ ನೋಡ್ಕೊಳ್ಳೋವಲ್ಲ. ಮತ್ತು ಎಮ್ಮೆನೂ ಎಲ್ಲಿ ಕೆಲಸ ಕುತ್ಕೊಂಡು ಮತ್ತು ಅವ್ರು ಆಸೆ ಒತ್ತೆ ಕೊಡ್ತೀವಿ. ಕೆಲವೆಲ್ಲ ಕೊಡ್ತು, ಕೆಲವೊಂದು ಆಸೆ ತಂದು ಕೊಡ್ತೀವಿ. ಈ ಆಕಳ ಹಾಲ್ಕಿಂತ ಎಮ್ಮೆ ಹಾಲು ರಾಶಿ ಚಲೋ ಇರ್ತಂತ ರುಚಿ. ರುಚಿ ದಪ್ಪ ಇತ್ತು. ಆದರೆ ಆ್ಯಕ್ಚುಲಿ ಆಕಳ ಹಾಲೇ ಒಳ್ಳೆಯದು. ಈಗಿನ ದಿವಸ ಫ್ಯಾಟು ಕರೆಕ್ಟ್ ಇಲ್ಲ. ಹೌದು, ಎಮ್ಮೆ ಹಾಲು ಕುಡಿದ್ರೆ ಫ್ಯಾಟ್ ಜಾಸ್ತಿ ಆಗ್ತದೆ, ದಪ್ಪ ಆಗ್ತದೆ, ಜಾಸ್ತಿ ಆಗುತ್ತೆ. ಮೊದಲಿನ ಕಾಲದಲ್ಲಿ ಎಣ್ಣೆ ಹಾಲು ಚಲೋ ಆಗಿತ್ತು. ಆವಾಗ ಕೆಲಸನೂ ಅಷ್ಟೇ ಇರ್ತಿತ್ತು. ಕೆಲಸ ಮಾಡ್ತಿದ್ದವು. ಈಗ ಯಾರು ಕೆಲಸನೇ ಮಾಡ್ತಿಲ್ಲ. ಈಗ ಕೆಲಸಿದ್ರು ಅದೇ ಆರಾಮಾಗಿ ಮಾಡ್ಬೋದು. ಆರಾಮ ಇಟ್ಕೊಂಡು ಮಾಡ್ತಿದ್ದೆ. ಕಾಲು ನೋವಿದ್ರು ಮಾಡ್ಲಕ್ಕೆ. ಅಲ್ಲ, ನಿಮ್ಗೆ ಇಷ್ಟು ವರ್ಷ ಮಾಡಿದ್ದೆ ಈ ಕಾಲು ನೋವು ಇದ್ದು ಆರಾಮಪ್ಪದ್ ಮಾಡ್ಕೊಂಡಿದ್ದೆ. ಯಾರು ಅಷ್ಟೆಲ್ಲ ಕಷ್ಟಪಟ್ಟು ಬಗ್ಗೆ ಮಾಡ್ತಿಲ್ಲ. ಅಲ್ಲತ್ತೆ ಇವಕ್ಕೆ ಹಸಿ ಹುಲ್ ಚಲೋನ? ಅಂದ್ರೆ ಹಸಿ ಹುಲ್ ಹಾಕ್ದಾಗೆ ಬೇರೆ ತರ ಹಾಲು ಹಿಂಗೆ ಹಾಲಂದ್ರೆ ತೆಳ್ಳಗಪ್ಪೋದು ಹಿಂಗೆ ಇರ್ತಾ? ಎಲ್ಲರ ಥರ ದಿನದಲ್ಲಿ ಎಲ್ಲ ಥರ ಹುಲ್ಲು ಇರ್ತದೆ. ನಾವು ಒಂದೇ ಥರ ಬೆಳೆಸ್ತೀವಿ. ಎಲ್ಲ ಥರ ಹುಲ್ಲು ಇರ್ತಲ್ಲ ಅದರಲ್ಲಿ. ಔಷಧಿ ಹುಲ್ಲು ಅದು ಎಲ್ಲದೂ ಇರುತ್ತೆ. ಹಾಲು ಅಂತ ಹಾಕ್ತದೆ. ಹಾಲು ಹಾಲು ಚಲಿಸ್ತೀವಿ. ಅದು ನೋಡೋದು ಒಂದೇ ಇರ್ತದೆ ಹಾಲು. ಆದರೆ ಹಾಲು ಅಲ್ಲವ ಔಷಧಿ ಗಿಡ ಈಗ ನಮ್ಮ ತೋಟದಲ್ಲಿ ಔಷಧಿ ಗಿಡ ಇರ್ತದೆ. ಹೌದು, ಗೊತ್ತಿರ್ತಿಲ್ಲ ನಮ್ಗೆ ಯಾವುದು ಅಂತ ಅಂದು.
ಹಾ ಅದು ನಾವು ತಿನ್ನಕ್ಕೆ ಚಲೋ. ಮತ್ತೆ ಅತ್ತೆ ಅದು ಎಂತ ಖರ ಹಾಕಿದ್ಮೇಲೆ ಎಂಥದ್ದು ಕಷಾಯ ಮಾಡಿದ್ರಲ್ಲ ಅತ್ತೆ ಅದು ಮೊದಲು ಮಾಡ್ಕೊಟ್ಟಿದ್ದೆ. ನೀವು ಲಾಸ್ಟ್ ಟೈಮ್ ಮಾಡಿದ್ದಿ ಅತ್ತೆ, ಅದೆಲ್ಲ ಕುದಿಸಿ ಬೆಲ್ಲ ಎಲ್ಲ ಹಾಕಿ. ನಾಗವೇಣಿನೂ ಒಂದಿನ ಹೇಳಿತ್ತು, ನೀವು ಇದ್ದಿತ್ತಿಲ್ಲೇ ಟ್ರಿಪ್ಪಿಗೇನೋ ಹೋಗಿದ್ದಿ, ಆ ಕಡೆಗೆ ಅದು ತಗೊಬಂದು ಕೊಟ್ಟಿರಿ, ಇದು ಮಾಡಿಕೊಡು ತಂಗಿ ಹೇಳಿ. ಅದು ಮಾಡಿಕೊಟ್ರೆ ಕರೆಕ್ಟಿತ್ತಲ್ಲ, ಹೊಟ್ಟೆ ಎಲ್ಲ ಪೇನ್ ಅಂತಲ್ಲ. ಹಾಂ 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 ಅದೆಲ್ಲ ಕಡಿಮೆ ಆಯಿತು. ಅದು ಕಾಳು ಮೆಣಸು ಇದೆಲ್ಲ ಹಾಕಿರ್ತಾರೆ. ಮುಂಚೆ ಬಾಳೆ ತುಪ್ಪದೆಲ್ಲ ಮಾಡ್ಕೊಡ್ತೀವಿ, ಕಷಾಯ ಎಲ್ಲ ಮಾಡ್ಕೊಡ್ತೀವಿ. ಒಂಥರ ಗಿಡ ಇರ್ತದೆ, ಅದರಲ್ಲಿ ಐರನ್ ಎಲ್ಲ ಜಾಸ್ತಿ ಇತ್ತು. ಈ ಥರ ಹಾಕಿದ್ರೆ ಬ್ಲೀಡಿಂಗ್ ಎಲ್ಲ ಆಗ್ತಲ್ಲ, ರಕ್ತ ಕಡಿಮೆ ಆಗಿತ್ತು. ಅದು ಐರನ್ ಎಲ್ಲ ಬೇಕಲ್ಲ ಅದು. ಕಷಾಯ ಮಾಡಿಕೊಟ್ಟು ಇತ್ತು. ಬೆಲ್ಲ ಹಾಕ್ತೈತೆ, ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕ್ತೇವೆ. ಮತ್ತೆ ಈ ಹುರುಳಿ ಮೆಂತೆಕಾಳು ಕೊಡೋದು ಅದು ಹಾಲು ಬಿಸಿಗೆ ಆಗಲಿ. ಈ ಹುರುಳಿ ಕುಡಿಸಿ ಬರ್ತದೆ, ಶಕ್ತಿ ಬರ್ತೈತೆ. ಕೆಚ್ಚಲು ಬಾವೆಲ್ಲ ಹಾಕ್ತೀವಿ. ಹುರುಳಿ ತಿಂಗಳು ಮೊದಲಿಂದ ಹುರುಳಿ ಬೀಸ್ ಕೊಡ್ತೇವೆ, ಮೊಳಕೆ ಬರ್ತೀವಿ. ಅದು ಹಾಗೆ ಕೊಟ್ಟರೆ ಕೆಚ್ಚಲು ಬಾವೆಲ್ಲ ಬರ್ತದೆ. ಕೆಚ್ಚಲು ಬಾವು ಯಾವುದೇ ರೋಗ ಬರ್ಬೋದು, ರೆಜಿಸ್ಟ್ರೇಷನ್ ಇಲ್ಲದೆ ಇದ್ರೆ. ಮೆಂತೆ ಬೀಜೆಲ್ಲ ಹಾಕ್ತಾರೆ, ಹಾಲು ಕಾಯಿನೂ ಕೊಟ್ಟಿದ್ದಿಲ್ಲ ಅತ್ತೆ, ಕಾಯಿ ಬೆಲ್ಲ. ಹಸಿ ಕೊಬ್ಬರಿ ಬೆಲ್ಲ ಹಾಕೋದು ಐರನ್ ಎಲ್ಲ ಕಡಿಮೆ ಆಗಿತ್ತು, ಕ್ಯಾಲ್ಸಿಯಂ ಐರನ್ ಎಲ್ಲ ಕಡಿಮೆ ಆಗಿತ್ತಲ್ಲ, ಸ್ವಲ್ಪ ಬಿಸ್ಕಟ್ಟಿ ಆಗಿತ್ತು. ಈಗ ಉಂಡೆ ಎಲ್ಲ ಮಾಡ್ಕೊಡ್ತಿದ್ದೆ. ಹೌದು, ಉಂಡೆ ಮಾಡ್ಕೊಡ್ತಾರೆ. ಈ ಕಡೆ ನಾವು ಪಾಯಸ ಎಲ್ಲ ಮಾಡ್ಕೊಡ್ತೇವೆ. ಹೌದೌದು, ಬೆಲ್ಲ ಅದಕ್ಕೆ ನಾವು ಓಡಿ ಬಾಳಂತ ಅಲ್ಲತ್ತೆ. ಈಗ ಕೊಟ್ಟಿಗೆದ್ದೆ ನಿಮ್ದು ಈ ಕಟ್ಟಿದ್ರಲ್ಲ ಇದನ್ನ, ಈ ಕಟ್ಟಿದ್ರ ಬಗ್ಗೆ ಮಾಡೂಲೆ ಫುಲ್ ಅದೇ ಬ್ಲಾಗೇ ಮುಗಿತಿಲ್ಲ ನೋಡಿ ಅತ್ತೆ. ಆಮೇಲೆ ಇಷ್ಟೆಲ್ಲ ಫ್ಯಾನ್ ಎಲ್ಲ ಹಾಕ್ತಿದ್ದಿ ದನಕ್ಕೆ. ಇಷ್ಟು ದೊಡ್ಡ ಕೊಟ್ಟಿಗೆ ಎಂತಕತ್ತೆ ಅದು ಇಷ್ಟು ಎತ್ತರ, ಎಷ್ಟು? ಎತ್ತರ, ಇಷ್ಟು ಎತ್ತರ ಮ್ಯಾಲೇನೂ ಇದ್ದು ತೋರಿಸ್ತಾರೆ. ದೃಷ್ಟಿ ಬೀಳುವಾಗ ಕೊಟ್ಟಿಗೆ ಅಂದ್ರೆ ಕಟ್ಲೆ ಮಾಡಿ ಯಾರಿಗೂ ಕಾಣಾಗದ್ದಂಗೆ ಮಾಡ್ಕೊಡ್ತಿದ್ದೆ. ನನಗೆಂತ ಅನ್ಸ್ತಂದ್ರೆ ಆ ಕಟ್ಲೆಲ್ಲ ಕುತ್ಕೊಂಡು ಬರ್ತಿರ್ತೀವಿ, ಗಾಳಿ ಇರ್ತೀವಿ. ಅವು ಗಾಳಿ ಬೇಡದ ಜನಕ್ಕೆ, ಗಾಳಿ ಬೆಳಕು ಚೆನ್ನಾಗಿ ಬರೋದು. ಅದಕ್ಕೆ ನಾವು ಗಾಳಿ ಬೆಳಕು ಚೆನ್ನಾಗಿ ಬರೋದು ಇಷ್ಟು ಎತ್ತರಕ್ಕೆ ಮಾಡೋಕೆ ಚಲೋ ಗಾಳಿ ಎಲ್ಲ ತೋರಿಸ್ತೆ ಕೊಟ್ಟಿಗೆನಾ. ಎಷ್ಟು ಎತ್ತರ ಕೊಟ್ಟಿಗೆ ಇದ್ದು ನೋಡಿ. ಇದು ಅತ್ತೆ ಕಟ್ಟಿದ ಸಾಮ್ರಾಜ್ಯ ಇದು. ಆಮೇಲೆ ಇನ್ನೊಂದು ಅತ್ತೆ, ಈಗ ರೀಸೆಂಟ್ಲಿ ಆಗಿರೋದು ಬಿಡಿ ಇದೆಲ್ಲವ. ಅವಾಗ ಇಲ್ಲಿ ಮಣ್ಣಿದ್ದು ಹಿಂಗೆ ಬೀಳ್ತಿದ್ದ, ಜೋರು ಮಳೆ ಬಂದು ಎಲ್ಲ ಅಲ್ಲಿಂದ ಮಾಡು ಮಾಡಿದ್ದಲ್ಲ. ಅದು ನಮಗೆ ಇನ್ನೊಂದು ಬೀಳ್ತಿದ್ದೆ ಇಲ್ಲ, ಅಲ್ಲಿ ನಾಳೆ ಇದು ಇತ್ತು, ಹೊರಗೆ ಹಾಕ್ತಿದ್ದೆ. ಇಲ್ಲೆಲ್ಲ ಮಾಡಿ ಇಷ್ಟ ಅವರು ಮೊದಲು ಮಾಡಿದ್ದೆ, ಇಲ್ಲಿಂದ ಮಾಡ್ತಿರ್ತಿದ್ದೆ. ನಿಮ್ದು ದೊಡ್ಡ ಸಾಮ್ರಾಜ್ಯ ಬಿಡಿಯತ್ತೆ ಕೊಟ್ಟಿಗೆದ್ದು. ನಾನು ಕರೆಯಿಂದ ಫಸ್ಟಿಗೆ ಅಲ್ಲತ್ತೆ ಇಷ್ಟೆಲ್ಲ ಸಗಣಿ ಸಾಕಾಗ್ತಾ ಇಷ್ಟು ತೋಟಕ್ಕೆಲ್ಲವ? ಸಾಕು ಇಷ್ಟೆಲ್ಲ ಒಂದು ದನದ ಸಲ ಇದ್ರೆ ಅಷ್ಟು ಎಕರೆಗೆ ಸಾಕು. ನಾವು ವೇಸ್ಟ್ ಮಾಡೋಗದ್ದೇ ಅದಕ್ಕೆ ಪ್ರೊಸೆಸ್ ಮಾಡಾಕು, ಬರೀ ಸಗಣಿಯಲ್ಲ, ಜೀವಾಮೃತ ಮಾಡಾಕು, ಸಗಣಿಯಿಂದ ಎರೆ ಗೊಬ್ಬರ ಮಾಡಿ ಹಾಕ್ತೇವೆ. ಮತ್ತು ಒಂದು ದನ ಇದ್ರೆ 10 ಎಕರೆಗೆ ಸಾಕು. ಇಲ್ಲಿ ನಮ್ಮಲ್ಲಿ 3-4 ಆಗ್ತವೆ, 4-5 ಆಗ್ತವೆ. ಮತ್ತು ಇನ್ನೊಂದತ್ತೆ ಎಲ್ಲರೂ ಕೇಳ್ತಾ ಇದ್ದ, ನೀವು ಎರೆಗೊಬ್ಬರ ತೊಟ್ಟಿನ ಮಾಡೋದಾದ್ರೆ ಪ್ಲಾಸ್ಟಿಕಲ್ಲಿ ಎಂತಕ್ಕೆ ಮಾಡಿದ್ದೆ,
ನೆಲಕ್ಕೂ ಮಾಡ್ಬೋದಾ ಅಂತ ಕೇಳಿದ್ದ ಸುಮಾರು ಜನ. ನೆಲದಲ್ಲೇ ಮಾಡಿದ್ರೆ ಒಂದಂದ್ರೆ ಅದಕ್ಕೆ ಹುಳ ನೆಲದಡಿಗೆ ಹೋಗ್ಬಿಟ್ಟು, ಇನ್ನೊಂದಂದ್ರೆ ಅದಕ್ಕೆ ಕಟ್ಟೇರ ಇಲಿ ಅವೆಲ್ಲ ಬಂದು ಕಟ್ಟೇರೆಲ್ಲ ಬರ್ತವೆ, ಚೌಳಿ ಅದೆಲ್ಲದೂ ಬರ್ತವೆ. ಅವೆಲ್ಲ ಬಂದ್ರೆ ಹುಳ ತಿಂದ್ಬಿಡ್ತವೆ. ಹುಳ ಇರ್ತಿಲ್ಲ, ಗೊಬ್ಬರನೂ ಸಿಗ್ತಿಲ್ಲ ಮತ್ತೆ. ಹೌದು, ಅದು ಹುಳ ಇದ್ರಷ್ಟೇ ಹೇಳಿ ಚಲೋ ಗೊಬ್ಬರ. ಇಲ್ಲದಿದ್ರೆ ಸಿಮೆಂಟಿನ ಮಾಡೋದು. ಸಿಮೆಂಟಿನ ಮಾಡಿದ್ರೆ ಕಾಸ್ಟ್ಲಿ ಆಗ್ತದೆ. ಒಂದು ತೊಟ್ಟಿಗೆ ಈಗಂತೂ 20,000 ಮೇಲೆ ಬೇಕು. ಹಾಗಂದ್ರೆ ಈಗ ಬೆಸ್ಟ್ ಅಂದ್ರೆ ಅತ್ತೆ ಈ ಪ್ಲಾಸ್ಟಿಕ್ ಅಲ್ಲೇ ಮಾಡದೆ ಇದರಿಂದ ಚೇಂಜ್ ಆಗ್ತಾ ಇರ್ತದೆ, ಬೇರೆ ಬೇರೆ ಬರ್ತಾ ಇರ್ತದೆ. 4 ತೊಟ್ಟಿ ಮಾಡಿದ್ದೆ ಅಲ್ಲಿ ಹೇಳಿದ್ದೆ. ಹೌದು, ಮೇಲೆ ಮಾಡೆಲ್ಲ ಮಾಡೋದಕ್ಕೆ ರಾಶಿ ಇರ್ತಿಲ್ಲ, ಕೀಟ್ಲೆ ಕಟ್ತಿದ್ದಾರೆ. ಈ ಪ್ಲಾಸ್ಟಿಕ್ ಇಂದ 1,000 ರೂಪಾಯಿ. ಇದು ಎಷ್ಟು ದಿನ ಬರ್ಲಕ್ಕ? 5 ವರ್ಷ ಹೇಳಿದ್ದ, ಗ್ಯಾರಂಟಿ ಹೇಳಿದ್ರು. 5 ವರ್ಷ ಬರ್ತಡ? ಮತ್ತೆ ಬೇಕಂದ್ರೆ ಮತ್ತೆ ತಂದು ಹಾಕ್ಲ. ಎಂತ ಮಗ ಬೊಂಗರಿ ಬಾಡ್ದು? ಹೌದಾ? ಹಂಗಂದ್ರೆ ಅತ್ತೆ ನೀವು ನೆಲಕ್ಕೂ ಮಾಡಿದ್ದ? ಹಂಗಂದ್ರೆ ಎರೆಗೊಬ್ಬರ ತೊಟ್ಟಿಯ? ಅಲ್ಲ, ಆ ಕಡೆ ಎರಡು ಇದ್ದಲ್ಲ, ಅದ್ಯಾವುದು ಮತ್ತೆ ಆ ಬದಿಗಿದ್ದಲ್ಲಿ? ಈ ಕಡೆ 2 ಇದ್ದಲ್ಲ. ಹಾ, ಈ ಕಡೆ 2 ಎರೆಗೊಬ್ಬರ ತೊಟ್ಟಿನೇ. ಹಾ, ಅದು ಮಾಡೋ ಬಿಸಿಲು ಆಗುದಿಲ್ಲ ಎರೆಗೊಬ್ಬರಕ್ಕೆ. ಆದ್ರೂ ಸುಮಾರು ವರ್ಷನೇ ಬಂದು ಹೋಗ್ತಲ್ದಾತೆ ಸಿಮೆಂಟಿನ ಮಾಡಿದ್ರೆ. ಇನ್ವೆಸ್ಟ್ಮೆಂಟ್ ರಾಶಿ ಆಗ್ತದೆ ಅದಕ್ಕೆ. ಮಕ್ಕಳು ಮಾಡ್ಕೊಂಡು ಹೋಗಲ್ಲ, ಈಗ ಮಾಡ್ದ ಎಲ್ಲ ಮಾಡ್ಕೊಂಡು ಹೋಗ. ಮಕ್ಕಳು ಮುಂದೆ ಒಂದೆಡೆ ಮಾಡಾಗಿದ್ದರೆ ಅಷ್ಟು ದುಡ್ಡು ಹಾಕಿದ್ರೆ ಇಷ್ಟಲ್ಲ. ಸಿಮೆಂಟ್ ಇದ್ದಾಗ ಪ್ಲಾಸ್ಟಿಕ್ ಇದ್ದಾಗ ಅದು ಬೇಡ ಅಂತ ಸಿಗ್ತದೆ. ಬರೀ 1,000 ರೂಪಾಯಿ ನಾವು ಒಳ್ಳೆ ತಗೊಂಡೋಗಿದ್ವಲ್ಲ. ನಮ್ಗೆ ಯಾವಾಗ ಎಲ್ಲಿ ಕಂಫರ್ಟ್ ಪ್ಲೇಸ್ ಇದ್ದ, ನೆರಳಿದ್ದ, ಅದಕ್ಕಾಗಿ ನೆರಳೆ ಇದು ಮಾಡ ಮತ್ತೆ ಮುಚ್ಚಿಗೆ ಥರ ಮಾಡ್ಸ. ಈಗ ಸಿಮೆಂಟಿನ ಮಾಡಿದ್ರೆ ರಾಶಿ ಕೆಲಸ ಇರ್ತು. ಸೊ ಗೈಸ್, ನೋಡಿದ್ರಲ್ಲ, ನನಗೆ ಅದು ಎರೆ ಗೊಬ್ಬರ ತೊಟ್ಟಿ ಮಾಡೋದಷ್ಟೆಲ್ಲ ಗೊತ್ತಿಲ್ಲ ನನಗೀಗ. ನಾನು ಮತ್ತೆ ಹೇಳ್ತಾ ಇರೋದು ಕೇಳಿದೆ. ಸೊ ನೋಡ್ತಾ ಇರ್ಬೋದು, ಇದು ಪ್ಲಾಸ್ಟಿಕ್ಕಿಂದ ಎರೆಗೊಬ್ಬರ ತೊಟ್ಟಿ. ಇದೀಗ ಆಲ್ರೆಡಿ ಇದಕ್ಕೆ ಹುಳ ಬಿಟ್ಟಾಗಿದೆ. ಸೊ ಇವತ್ತು ನಿನ್ನೆ ಹೋಗಿದ್ದಾರೆ ತರಗೊಬ್ಬರಕ್ಕೆ ಅಂತಂದು ಎರೆಹುಳನ ತೋರಿಸ್ತಾ ಇದ್ದಾರೆ. ಎರೆಗೊಬ್ಬರ ತೊಟ್ಟಿ ರೆಡಿ ಆಗಿದೆ. ಈಗ ಅತ್ತೆ ಹೇಳಿತ್ತಲ್ಲ, ನಾನು ಸಿಮೆಂಟಿನ ಮಾಡಿದ್ದೆ, ಬಟ್ ಅದ್ರ ಮೇಲೆಲ್ಲ ಮತ್ತೆ ಕೆಲಸ ಇದ್ದು ಅಂತ ಅಂದು ಅದನ್ನು ತೋರಿಸ್ತೆ ನಿಮಗೆ. ನಿಜ ಹೇಳಬೇಕು ಅಂದರೆ ಅತ್ತೆ ಸಿಕ್ಕಾಪಟ್ಟೆ ಕೃಷಿಲಿ ತುಂಬ ಮಾಡಿದ್ದಾರೆ ಕೆಲಸನ. ಅಷ್ಟೇ ಅಲ್ಲ, ಅವರಿಗೂ ಅವಾರ್ಡ್ ಕೂಡ ಬಂದಿದೆ. ರತ್ನಶ್ರೀ ನನಗೆ ಅವಾರ್ಡೆಲ್ಲ ತೋರಿಸ್ತೀನಿ ಕಡೆಗೆ. ಕೃಷಿಲಿ ಮಾತ್ರ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಸೊ ಇದೆ ಎರೆಗೊಬ್ಬರ ತೊಟ್ಟಿನ. ಇದ್ರ ಮೇಲ್ಗಡೆ ಎಲ್ಲ ಚಪ್ರ ಥರ ಎಲ್ಲ ಮಾಡಿ ನೆರಳು ಬರಂಗೆ ಮಾಡ್ತಾರೆ. ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ, ಮಾಡಿದ್ದಾರೆ ಇದನ್ನ. ಸೊ ನೆಕ್ಸ್ಟ್ ಇದನ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅಂತ ಅಂದೆ. ಸೊ ಅಲ್ಲಿ ಪ್ಲಾಸ್ಟಿಕ್ ಇರೋಂಥದ್ದು ಎರೆಗೊಬ್ಬರ ತೊಟ್ಟಿನ ರೆಡಿ ಮಾಡಿದ್ದಾರೆ. ಸುಮಾರು ಈಗ ಒಂದು 6 ತೊಟ್ಟಿ ರೆಡಿ ಆಗುತ್ತೆ. ಮೊದಲು ಈಗ ಆಲ್ರೆಡಿ ಒಂದು ತೊಟ್ಟಿದು ಗೊಬ್ಬರ ಎಲ್ಲ ತೋಟಕ್ಕೆಲ್ಲ ಹಾಕಿದ್ದಾರೆ. ಈಗ ಯಾವುದೇ ರೀತಿ ಹೊರಗಡೆ ಹೋಗಿ ಗೊಬ್ಬರ ತರೋದಾಗಲಿ ಅದನ್ನು ಮಾಡೋದೇ ಇಲ್ಲ. ಮನೆಯಲ್ಲೇ ಇರೋಂಥದ್ದು ಆರ್ಗ್ಯಾನಿಕ್ ಎರೆಗೊಬ್ಬರನೇ ಮನೆಯಲ್ಲೇ ತಯಾರಾಗಿರೋಂಥದ್ದೇ ನಮ್ಮ ತೋಟಕ್ಕೆ ಹಾಕೋದು. ಮೊದಲೆಲ್ಲ ಸಗಣಿ ತೆಗಿಯೋಕ್ಕೆ ಹೇಳಿದ್ರಲ್ಲ, ಈ ಥರ ಇದರಲ್ಲಿ ಸಗಣಿ ತೆಗಿತಿದ್ರಂತೆ. ಇದನ್ನು ತಳ್ಕೊಂಡು ಬಂದು ಸಗಣಿ ತೆಗೆಯೋದಾಗಿತ್ತಂತೆ. ಸೊ ಇದು ನಿಮಗೆ ಗೊತ್ತಾ, ಇದು ಅಡಿಕೆ ಸುಲಿಯೋ ಮಿಷನು. ನಾವು ಅಡಿಕೆನ ಇದರಲ್ಲೇ ಸುಲಿಯೋದು.
ಮತ್ತು ಇನ್ನೊಂದು ತೋರಿಸ್ತೆ ಉಡ್ಚಿಪ್ಪರು. ಈ ಎರೆಗೊಬ್ಬರ ತೊಟ್ಟಿ ನಿರ್ಮಾಣ ಮಾಡೋಕ್ಕೆ ಸಣ್ಣ ಸಣ್ಣ ಈಗ ತೋಟದಲ್ಲಿರೋದಂಥ ಸಾಗೆ, ಕಾಯಿ ಸಿಪ್ಪೆ ಈ ಥರದ್ದೆಲ್ಲ ಇರ್ತೈತಲ್ಲ, ಅದನ್ನ ಪುಡಿ ಮಾಡೋಕ್ಕೆ ಈ ಉಡ್ಚಿಪ್ಪರಲ್ಲೇ ಪುಡಿ ಮಾಡ್ಕೊಂಡು ನಾವು ಎರೆಗೊಬ್ಬರ ತೊಟ್ಟಿಗೆಲ್ಲ ಹಾಕ್ತೀವಿ. ಇದರಲ್ಲೇ ಹಾಲು ಕರಿತಿದ್ರಂತೆ ರಾಶಿ ದನ ಇದ್ದಾಗೆಲ್ಲ. ಇಲ್ಲೊಂದಿದೆ ನೋಡಿ, ಕರು ಇದ್ದಾಗ ಕರುಗೆಲ್ಲ ಹಾಲು ಕೊಡ್ಸೋಕ್ಕೆ ಈ ಮುಪ್ಪಲ್ ಬಾಟ್ಲಿನ ಯೂಸ್ ಮಾಡ್ತಿದ್ರು. ಆದಿ ಬೀಳ್ತೀಯೋ? ಫ್ಯಾನ್ ತೋರಿಸ್ತೀನಿ, ಫ್ಯಾನ್ ಈಗಲೂ ಥರ ವರ್ಕ್ ಆಗ್ತದೆ. ಅದೇ ನಿಮ್ಮ ಫ್ಯಾನ್ ನೋಡಿ ಅತ್ತೆ, ಇನ್ನೂ ವರ್ಕ್ ಆಗ್ತು. ಚಿಮ್ಮಿ, ಚಿಮ್ಮಿ ಕೂತ್ಕೊಳ್ಳೆ. ಆಮೇಲೆ ನೆಲ ತಂದು ತಿಂತಾರೆ, ಜಾಸ್ತಿ ಆಮೇಲೆ ನೆಲ ಒಣಗಲು ಫ್ಯಾನ್ ಕೆಸಲ್ ಬಾವು ಹಾಕ್ತೊಳ್ಳಿ. ಜಾಸ್ತಿ ಹಾಲು ಕೂಡ ಹಾಕ್ತೀವಿ. ಒಂದೊಂದು ದಿವಸಕ್ಕೆ 15-18 ಲೀಟ್ರ್ ಹಾಲು ಕೂಡ ಹಾಕಲ್ಲ ಇದ್ದಿದ್ದು. ಅಷ್ಟು ಜಾಸ್ತಿ ಹಾಲು ಕೊಡೋದಕ್ಕೆ ಹಾಲು ಕೆಳಗೆ ಬಿಸಿ ಹೋಗ್ತೀವಿ. ಅಷ್ಟು ಹಾಲು ಕೆಳಗೆ ಬಿಸಿ ಅಂದರೆ ಕೆಸಲ್ ಬಾವು ಜಾಸ್ತಿ ಆಗ್ತದೆ. ಮನುಷ್ಯರಿಗಿದ್ದಂಗೆ ದನಕ್ಕೂ ಇಟ್ಟಿದ್ದೆ ಅತ್ತೆ. ಆರಾಮಿಲ್ಲ ಇದೆ, ಫ್ಯಾನ್ ಇದ್ದು. ಮ್ಯಾಟು ಇತ್ತಲ್ಲಿ. ನಾನು ಇಲ್ಲೆಲ್ಲ ಸುಮಾರು ಇತ್ತತ್ತೆ ಮ್ಯಾಟು. ಇಲ್ಲಿ ಎಲ್ಲ ದನಕ್ಕೂ ಹಾಕಿದ್ದಾಗಿತ್ತು ಅವಾಗೆಲ್ಲವ. ಮ್ಯಾಟು ಇತ್ತು ನೋಡಿ, ಇದೆ ಇದು ಮ್ಯಾಟ್. ಇವಾಗ ಆಲ್ರೆಡಿ ತೆಗ್ದಿದ್ದೀವಿ. ಎಲ್ಲ ದನಕ್ಕೂ ಈ ಥರ ಮ್ಯಾಟ್ ಹಾಕಿದ್ದ. ಮ್ಯಾಟ್ ಎಂತಕ್ಕತ್ತೆ ಹಾಕೋದು? ಮ್ಯಾಟ್ ಹಾಕೋದು ಎಂತಕ್ಕೆ? ಮೊಣಕಾಲಿ ತರಿತು. ಗಾಳಿ ಆಗೋದು ತ್ರಾಸ ಆಗ್ತದೆ. ದಪ್ಪು ಅಲ್ಲಿ ದಪ್ಪ ಇರ್ತದೆ, ಕರ್ದು ಗಾಳಿ ಆಗ್ತದೆ. ಒಂದನ ಹೊತ್ತಿಗೆ 8 ಲೀಟ್ರ್, ಬೆಳಗ್ಗೆ 8 ಲೀಟ್ರ್ ಕೊಡ್ತಿದ್ದು ಇದು. 8 ಲೀಟ್ರ್ ಬೆಳಗ್ಗೆ, ಸಂಜೆ 4 ಲೀಟ್ರ್, 5 ಲೀಟ್ರ್, 13 ಲೀಟ್ರ್. ಇದು ಹತ್ತಿಕಾಳು ಹಿಂಡಿ ನೆನ್ಸಿಟ್ಟಿದ್ದತ್ತೆ. ಮಕ್ಕಳೆಲ್ಲ ಇದ್ದ. ಒಂದು ಹಿಂಡಿ ಅಲ್ಲ, ಎರಡು ಬಕೆಟ್ ಹಿಂಡಿ ಈಗ ಹಿಂಡಿ ಹಾಕವ. ಎಲ್ಲ ಕಲಿಸ್ತಿದ್ದ ನೋಡಿ ಅತ್ತೆ ಅವ. ಮೊನ್ನೆ ಎಲ್ಲ ಹಂಗೆ ಎಲ್ಲ ರಾಡಿ ಮಾಡ್ಕೊ ಬಂದಿದ್ನಪ್ಪ ಇದ್ರದ್ದು ಪೌಡ್ರು. ಎಂತ ಪೌಡ್ರ್ ಅತ್ತೆ? ಮಿನರಲ್ ಪೌಡ್ರ್. ಮಿನರಲ್ ಪೌಡರ್ ಇತ್ತು ಅಂದ್ರೆ ಈಗ ಕಟ್ಟಿ ಹಾಕೋದನ ಅಲ್ಲ. ಓಕೆ, ಗುಡ್ಡೆ ಮೇಲೆ ಆದ್ರೆ ಎಲ್ಲ ರೀತಿ ಸಸ್ಯ ತಿಂತಾವು. ಇಲ್ಲಿ ಕಟ್ಟಿ ಹಾಕೋದಲ್ಲ, ಹಾಗಾಗಿ ನಾವು ಪೌಡರ್ ಹಾಕೋದು ಮಿನರಲ್. ಹಾಕಬೇಕು ಅಷ್ಟಬೇಕು, ಹಂಗೆ ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರೆ ಅವಕ್ಕೆ ರುಚಿ ಅನಿಸ್ತಿಲ್ಲ ಅತ್ತೆ. ರುಚಿಗಷ್ಟೇ ಅಲ್ಲ, ಅದು ರುಚಿನೂ ಹೊತ್ತು ರುಚಿಗಿಂತ ಹೆಚ್ಚಾಗಿ ಅವಕ್ಕೆ ಉಪ್ಪು ಬೇಕು. ಉಪ್ಪಿನಲ್ಲಿ ಏನೋ ಸೇರ್ತಾರೆ, ಸೋಡಿಯಂ ಏನಾದ್ರು. ಸೋಡಿಯಂ ಅದು ಬೇಕು. ಹಾಲು, ಹಸಿ ಹಾಲು. ಹಸಿ ಹಾಲು ಕುಡಿಯಲ್ಲಾಗ ಬ್ಯಾಕ್ಟೀರಿಯಾ ಇರ್ತದೆ, ವೈರಸ್ ಬ್ಯಾಕ್ಟೀರಿಯಾ ಏನಾದ್ರು ಅದರಿಂದ ರಾಶಿ ರೋಗ ಉಪ್ಪದು ಎಲ್ಲ ಇರ್ತದೆ. ಹಸಿ ಹಾಲು ಯಾವಾಗ ಕುಡಿಯಲ್ಲಾಗ ಹೇಳ್ತಾರೆ, ಇದು ಕಾಯಿಸ್ಕೊಂಡೆ ಕುಡಿಯೋರು. ರುಚಿ
ರುಚಿ ಆಗ್ತತೆ ಹಂಗಂದ್ರೆ ಓಕೆ ತಿಂಬ್ಲೆ. ಎಣ್ಣೆನೆ ಇರ್ತಲ್ಲ. ತೆಂಗಿನೆಣ್ಣೆ ಮಾಡಿಸಿದ್ರು ವೇಸ್ಟ್ ಅನ್ನೋದಿರ್ತಿಲ್ಲ ಅಲ್ಲ ಅತ್ತೆ. ದನಕ್ಕೆ ಹಿಂಡಿ ದನಕ್ಕೆ. ಹತ್ತಿ ಕಾಳು ಹಿಂಡಿ ಜೊತೆಗೆ ಅದನ್ನ ನೆನ್ಸ್ಬಿಟ್ರೆ ಆತಲ್ಲ ಅತ್ತೆ. ಮತ್ತೆ ಅಂಡಮನಿಂದ ಅಡಿಕೆ ಇಷ್ಟಕ್ಕವ ಕಲಿಸ ಈಗ ಪಟ ಪಟ ಅಂತ ಕಲಿಸು. ಸಣ್ಣಿದ್ದಾಗಿಂದ ಗೊತ್ತಿತ್ತು. ಹಾ ಈಗ ಚಲೋ ಆಯ್ತು. ಇದು ಇದು ಕಟ್ಟಿದ್ದಂತ ನಾನು ಅಷ್ಟೇ. ಮೂಗಲ್ ಗೊಣ್ಣೆ ಬಂತು ಅನ್ಸ್ತಪ್ಪ. ಹಿಂಡಿ ನೀನು ಒಂಚೂರು ತಿಂದ್ಯಾ ಹೆಂಗೆ? ಹೌದಾ? ಅಂಗಿನೂ ತಿಂದಿದ್ದಕ್ಕ ಅಲ್ದ? ಅಂಗಿ ತಲೆ ಕೊಟ್ಟಿಗೆ ಮಾಡಿದ್ರ ಬಗ್ಗೆ ದನದ ಬಗ್ಗೆ ಹೇಳಕ್ ಹೋದ್ರೆ ನಮ್ಮ ಅತ್ತೆ ಮಾಡಿರೋದು. ಅದನ್ನೇ ಒಂದು ಬ್ಲಾಗ್ ಮಾಡ್ಬೋದು ಅಷ್ಟಿದೆ. ಸೊ ಇವಾಗ ಸೀಕರಣೆ ಮಾಡೋಣ ಅಂತಂದು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಮನೆಗೆಲ್ಲ ಹಚ್ಬಿಟ್ಟನೆ ಆ ದಿನ. ನಾನು ಯಾವಾಗಲೂ ಒಂದ್ಸಲ ಹೋಗ್ತೀನಿ. ಫಸ್ಟಿಗೆಲ್ಲ ಕೊಟ್ಟಿಗೆ ತೊಳೆಯೋದು ಅಂದರೆ ಬೇಜಾರಾಗ್ತಿತ್ತು. ಬಟ್ ಇವಾಗೇನಿಲ್ಲ, ತುಂಬ ಖುಷಿಯಿಂದನೇ ಮಾಡ್ತೆ. ನಾನು ಹಾಲು ಕರಿಯೋದೊಂದು ಬರೋದಿಲ್ಲ, ಬಾಕಿ ಎಲ್ಲ ಕೆಲಸನೂ ಮಾಡ್ತೆ. ಸಗಣಿ ತೆಗೆಯೋದಿರ್ಬೋದು, ಹಿಂಗೆಲ್ಲ ಮಾಡ್ತೆ. ಈಗ ಗೊಂಬೆ ಪುಟ್ಟಿ ಓನಮ್ಮ ನೀನು ಅಂತೂ ಬೇಜಾರಾಗಿತ್ತು ನಿಂಗೆ ಶಾಣಿ ಗೊಂಬೆಗೆ. ಓನೇ ಎದ್ ಬಾ 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 ಬಾರಿ 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 ಶಾಣಿ ಮೈ ಮೇಲೆ ಹತ್ತಡ ಬಿಡವ ನಿನ್ನ. ಅಡಿಕೆ ಆರಿಸೋದು ಇದ್ದು ಮನೇಲಿ ಹಿಂಗೆ ಬಾಕಿ ಕೆಲಸ ಆದಮೇಲೆ ಅಡಿಕೆನ ನಾವೇ ಆರಿಸ್ತೀವಿ. ಅತ್ತೆ ಆರಿಸ್ತಾ ಇದ್ರು, ನಾನು ಮೇಲ್ಗಡೆ ಆರಿಸ್ತಾ ಇದ್ದೆ. ಇದು ಕೊಳೆ ಅಡಿಕೆ ನೋಡ್ತಾ ಇರ್ಬೋದು. ಇದರಲ್ಲಿ ಚಾಲಿ ಸೆಕೆಂಡು ಇದೆಲ್ಲ ಇದ್ದು ಮೇಲ್ಗಡೆನೂ ರಾಶಿ ಅಡಿಕೆ ಆರಿಸೋದಿದ್ದು. ಅಜ್ಜಿ ನಿದ್ದೆ ಮಾಡ್ಬೋಗಿತ್ತಾ? ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು, ಶೇರು ಹಾಗೆ ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥದ್ದು, ಇನ್ಫಾರ್ಮೇಷನ್ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು, ಹೀಗೆ ನನ್ನ ಪೇಜಲ್ಲಿ ಸುಮಾರಷ್ಟು ರೆಸಿಪಿ ಕೂಡ ಹಾಕಿರ್ತೀನಿ. ಬೇಗ ಹೋಗಿ ಫಾಲೋ ಮಾಡಿ. ಬಾಯ್ ಬಾಯ್.